ಧರ್ಮರಾಜ ಮತ್ತು ಭೀಮನ ಜ್ಞಾನಪಾಠ. ಮಹಾಭಾರತದ ಕಾಲದಲ್ಲಿ ಪಾಂಡವರು ಇಂದ್ರಪ್ರಸ್ಥವನ್ನು ಆಳುತ್ತಿದ್ದರು. ಧರ್ಮರಾಜನು ತನ್ನ ಧರ್ಮನಿಷ್ಠೆ, ನ್ಯಾಯಪ್ರಿಯತೆ ಮತ್ತು ದಾನಶೀಲತೆಯಿಂದ ಪ್ರಸಿದ್ಧನಾಗಿದ್ದನು. ಅವನ ಅರಮನೆಯ ಬಾಗಿಲು ಯಾವಾಗಲೂ ಯಾಚಕರಿಗೆ ತೆರೆದಿರುತ್ತಿತ್ತು. ಒಂದು ದಿನ ಸಾಯಂಕಾಲದ ಸಮಯ, ಸೂರ್ಯನು ಅಸ್ತಮಿಸುತ್ತಿದ್ದ. ರಾಜಸಭೆಯಲ್ಲಿ ಧರ್ಮರಾಜನು ತನ್ನ ಸಹೋದರರೊಂದಿಗೆ ಕುಳಿತು ರಾಜ್ಯ ಕಾರ್ಯಗಳನ್ನು ನಿರ್ವಹಿಸುತ್ತಿದ್ದನು. ಆ ಸಮಯದಲ್ಲಿ ಒಬ್ಬ ವೃದ್ಧ ಬಡ ಬ್ರಾಹ್ಮಣ ರಾಜಸಭೆಗೆ ಬಂದನು. ಅವನ ಬಟ್ಟೆಗಳು ಹರಿದಿದ್ದವು, ಮುಖದಲ್ಲಿ ಹಸಿವಿನ ಗುರುತುಗಳು ಸ್ಪಷ್ಟವಾಗಿ ಕಾಣುತ್ತಿದ್ದವು. ಅವನು ಧರ್ಮರಾಜನ ಮುಂದೆ ಕೈಮುಗಿದು ನಿಂತು, ಮಹಾರಾಜರೇ, ನಾನು ಅತ್ಯಂತ ಬಡವನಾಗಿದ್ದೇನೆ. ನನ್ನ ಕುಟುಂಬ ಸಂಕಷ್ಟದಲ್ಲಿದೆ. ದಯವಿಟ್ಟು ನನಗೆ 100 ಚಿನ್ನದ ನಾಣ್ಯಗಳನ್ನು ದಾನವಾಗಿ ನೀಡಿ ಎಂದು ವಿನಂತಿಸಿಕೊಂಡನು. ಧರ್ಮರಾಜನು ಆ ಬ್ರಾಹ್ಮಣನನ್ನು ನೋಡಿದನು. ಆದರೆ ಆ ದಿನದ ರಾಜಕಾರ್ಯಗಳ ಒತ್ತಡದಲ್ಲಿ ತಕ್ಷಣ ಉತ್ತರಿಸಿ, ಬ್ರಾಹ್ಮಣರೇ, ನೀವು ನಾಳೆ ಬನ್ನಿ. ನಾಳೆ ಖಂಡಿತವಾಗಿ ನಿಮಗೆ 100 ಚಿನ್ನದ ನಾಣ್ಯಗಳನ್ನು ನೀಡುತ್ತೇನೆ ಎಂದನು. ಬ್ರಾಹ್ಮಣನು ತಲೆಬಾಗಿ ಅಲ್ಲಿಂದ ಹೊರಟನು. ಈ ಎಲ್ಲ ಘಟನೆಗಳನ್ನು ಪಕ್ಕದಲ್ಲೇ ಕುಳಿತಿದ್ದ ಭೀಮಸೇನ ಗಮನಿಸುತ್ತಿದ್ದನು. ಆದರೆ ಅವನು ಏನೂ ಮಾತನಾಡಲಿಲ್ಲ. ಸ್ವಲ್ಪ ಸಮಯದ ನಂತರ ಭೀಮನು ಏಕಾಏಕಿ ಎದ್ದು ಅರಮನೆಯ ಪ್ರವೇಶದ್ವಾರದ ಬಳಿ ಇಟ್ಟಿದ್ದ ವಿಜಯದ ಹೆಬ್ಬೇರಿಯನ್ನು ಜೋರಾಗಿ ಬಾರಿಸಲಾರಂಭಿಸಿದನು. ಹೆಬ್ಬೇರಿಯ ಗರ್ಜನೆ ಇಡೀ ಅರಮನೆಯಲ್ಲಿ ಮೊಳಗಿತು. ಸೈನಿಕರು, ಮಂತ್ರಿಗಳು, ಸಭಿಕರು ಎಲ್ಲರೂ ಆಶ್ಚರ್ಯಗೊಂಡರು. ಧರ್ಮರಾಜನು ಗಾಬರಿಯಾದನು. ಭೀಮ, ಇದು ವಿಜಯದ ಸಂದರ್ಭದಲ್ಲಿ ಮಾತ್ರ ಬಾರಿಸುವ ಹೆಬ್ಬೇರಿ. ಈಗ ಯುದ್ಧವೂ ಇಲ್ಲ, ವಿಜಯವೂ ಇಲ್ಲ. ನೀನು ಇದನ್ನು ಏಕೆ ಬಾರಿಸುತ್ತಿದ್ದೀಯಾ ಎಂದು ಪ್ರಶ್ನಿಸಿದನು. ಭೀಮನು ಸಂತೋಷದಿಂದ ನಗುತ್ತಾ, ಅಣ್ಣ, ಇಂದು ನನಗೆ ಜಗತ್ತಿನಲ್ಲೇ ಅತ್ಯಂತ ದೊಡ್ಡ ವಿಜಯದ ಸುದ್ದಿ ಸಿಕ್ಕಿದೆ. ಅದಕ್ಕಾಗಿ ಈ ಹೆಬ್ಬೇರಿ ಬಾರಿಸುತ್ತಿದ್ದೇನೆ ಎಂದನು. ಧರ್ಮರಾಜನು ಇನ್ನಷ್ಟು ಆಶ್ಚರ್ಯದಿಂದ, ಯಾವ ವಿಜಯ? ನನಗೆ ಅರ್ಥವಾಗುತ್ತಿಲ್ಲ ಎಂದನು. ಭೀಮನು ಧರ್ಮರಾಜನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದನು, ಅಣ್ಣ, ಇಂದು ನೀನು ಮೃತ್ಯುವಿನ ಮೇಲೆ ವಿಜಯ ಸಾಧಿಸಿದ್ದೀಯ. ಸಭೆಯಲ್ಲಿದ್ದವರೆಲ್ಲ ಬೆರಗಾದರು. ಧರ್ಮರಾಜನು ಗಂಭೀರವಾಗಿ, ಭೀಮ, ಇದು ಹೇಗೆ ಸಾಧ್ಯ? ಮನುಷ್ಯನು ಮೃತ್ಯುವನ್ನು ಗೆಲ್ಲಲು ಸಾಧ್ಯವೇ ಎಂದು ಕೇಳಿದನು. ಆಗ ಭೀಮನು ವಿನಮ್ರವಾಗಿ ಉತ್ತರಿಸಿದನು, ಅಣ್ಣ, ಆ ಬ್ರಾಹ್ಮಣನಿಗೆ ನೀನು ನಾಳೆ ಬಾ ಎಂದು ಹೇಳಿದೆ. ಅಂದರೆ ನಾಳೆಯವರೆಗೂ ನೀನು ಬದುಕಿರುವುದು ಖಚಿತ ಎಂದು ನಿನಗೆ ಗೊತ್ತಿದೆ ಎನ್ನುವ ಅರ್ಥವಲ್ಲವೇ? ನಾಳೆ ಬದುಕಿರುವ ಖಾತರಿ ಯಾರಿಗೂ ಇಲ್ಲ. ಹಾಗಿದ್ದರೆ ನೀನು ಮೃತ್ಯುವನ್ನೇ ಒಂದು ದಿನಕ್ಕೆ ಸೋಲಿಸಿದ್ದೀಯ ಎಂದು ನಾನು ಭಾವಿಸಿದೆ. ಭೀಮನು ಮಾತು ಕೇಳಿದ ಧರ್ಮರಾಜನ ಮುಖ ಬದಲಾಯಿತು. ಆತನಿಗೆ ತನ್ನ ತಪ್ಪಿನ ಅರಿವಾಯಿತು. ಹೌದು, ನಾನು ಧರ್ಮದ ಮಾರ್ಗದಿಂದ ಒಂದು ಕ್ಷಣ ದೂರ ಸರಿದಿದ್ದೇನೆ. ಶ್ರೀಹರಿ ಕೊಟ್ಟ ಸಂಪತ್ತನ್ನು ಕೊಡಲು ನಾಳೆಯವರೆಗೂ ಕಾಯಬಾರದು ಎಂದು ಮನದಲ್ಲೇ ಯೋಚಿಸಿದನು. ತಕ್ಷಣ ಸೇವಕರನ್ನು ಕರೆದು, ಇದೀಗ ಹೊರಟ ಆ ಬ್ರಾಹ್ಮಣನನ್ನು ಕೂಡಲೇ ಕರೆತನ್ನಿರಿ ಎಂದು ಆದೇಶಿಸಿದನು. ಸ್ವಲ್ಪ ಸಮಯದ ನಂತರ ಬ್ರಾಹ್ಮಣನು ಮತ್ತೆ ಸಭೆಗೆ ಬಂದನು. ಧರ್ಮರಾಜನು ಸ್ವತಃ ಎದ್ದು ನಿಂತು ಅವನಿಗೆ 100 ಚಿನ್ನದ ನಾಣ್ಯಗಳನ್ನು ದಾನವಾಗಿ ನೀಡಿದನು. ಬ್ರಾಹ್ಮಣನ ಕಣ್ಣಲ್ಲಿ ಸಂತೋಷದ ಕಣ್ಣೀರು ತುಂಬಿತು. ಅವನು ಧರ್ಮರಾಜನಿಗೆ ಆಶೀರ್ವಾದ ನೀಡಿ ಅಲ್ಲಿಂದ ಹೊರಟನು. ಧರ್ಮರಾಜನು ಭೀಮನ ಕಡೆ ನೋಡಿ ಮಂದಹಾಸ ಬೀರಿದನು. ಭೀಮನು ನಗುತ್ತಾ ಕೈ ಮುಗಿದನು. ಆ ದಿನ ಧರ್ಮರಾಜನು ಒಂದು ಅಮೂಲ್ಯ ಪಾಠವನ್ನು ಕಲಿತನು. ನಾಳೆ ಎಂಬುದು ನಮ್ಮ ಕೈಯಲ್ಲಿಲ್ಲ, ನಮ್ಮ ಕೈಯಲ್ಲಿರುವುದು ಇಂದು ಮಾತ್ರ. ಆದ್ದರಿಂದ ಒಳ್ಳೆಯ ಕೆಲಸವಾಗಲಿ, ದಾನವಾಗಲಿ, ಸಹಾಯವಾಗಲಿ ಅಥವಾ ಭಗವಂತನ ಸ್ಮರಣೆಯಾಗಲಿ ಅದನ್ನು ನಾಳೆಗೆ ಮುಂದೂಡದೆ ಇಂದೇ ಮಾಡಬೇಕು. ನೀತಿ: ನಾಳೆ ಬರುತ್ತದೆ ಎಂಬ ಖಚಿತತೆ ಯಾರಿಗೂ ಇಲ್ಲ. ಆದ್ದರಿಂದ ಒಳ್ಳೆಯ ಕಾರ್ಯಗಳನ್ನು ಇಂದೇ ಈಗಲೇ ಮಾಡಬೇಕು.